ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಬೇಕು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದೆ. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆಳೆದದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ? ಏನಾಯಿತು? ಶೋಕವೇಕೆ? ವೈರಿಗಳವರನ್ನು ಸಿಗಬೇಡ ಮಡದೆ. ಸಿಗಿದವರ ಎದೆಯ ಬಗೆಯುತ್ತದೆಯ ಬಿಡುವತ್ತವೆನ ಪಾಂಚಾಲಿ. ಸಿಗಿದವರ ಎದೆಯ ಬಗೆಯುತ್ತದೆಯ ಬಿಡಿರಕ್ತದಳು ಪಾಂಡವರ ಭಕ್ತಿಯನ್ನು ಪಾಂಚಾಲಿ. ಪಾಂಡವರ ಭಕ್ತಿಯನ್ನು ಕಚ್ಚರೆ ನಾರಿಯಂತಿರದೆ ಮರೆಯೋಳು. ಕಚ್ಚರೆ ನಾರಿಯಂತಿರದೆ ಮರೆಯೋಳು. ಪಾಂಚಾಲಿ, ಶೋಕವೇಕೆ ವೈರಿಗಳವರು ಸಿಗಿವೆ. ಪಾಂಚಾಲಿ, ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ಪಾಂಚಾಲಿಯ ಅಳುವಿಗೆ 1 ಅಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ 1 ದಿನದ ಅವಿವೇಕತನದಿಂದಾದ ಈ ನಿಂದೆಯು ನಮ್ಮನ್ನು ಸಾಯುವ ತನಕ ಬಿಟ್ಟದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನಿನ್ನ ದುಃಖಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೇನು, ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೇನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿ ಆಗುವುದು. ಈಗಲಾದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೇನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರೋರು? ಶ್ರೀಕೃಷ್ಣ. ಗೋಪಿಕಾಂಗನೆಯ ವಿಲಾಸ ವಿಭ್ರಮೆ ಮಧ್ಯನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂತ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ನಾನು
ನಾನು ಭಾವಿಸಿದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಾಂಚಾಲಿ ಬಾಬು, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಆಹಾ ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದ್ರೆ ಮತ್ತು ಇನ್ನೇನು ಸಂಬಂಧ? ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳದ ಮೆಚ್ಚಿರುವ ಪಾಂಚಾಲೆ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿದಲ್ಲೋ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಾತುರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮ ಪಾರಾಯಣ ಎನ್ನುವ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಡದವರವರ ಬಾಳ ಕೆಲಸವೇ ಅಂತ ಬಾಳು ತಿಳಿಸಿದ ಬಗೆಯೇ ಕೂಡದವರವರ ಬಾಳ ಕೆಲಸವೇ ತಾಳು ಬಾಳು ತಿಳಿಸಿದ ಬಗೆಯೇ ಸೈನಿಕೆ ಬರೆಯಲು ಈಗಲೇ ಕುರುಕುಲವನ್ನು ಹೊಸದೆ ಬಡವನು ಕಾಂತೆ ದುರನೀಗಲೇ ಕುರುಕುಲವೆಲ್ಲ ಹೊಸದೆ ಬಡವನು ಕಾಂತೆ ದುರುಳ ಕೌರನ್ನು ಸಿಗಿದು ಬರುವೆನ ದುರುಳ ಕೌರವನ್ನು ಸಿಗಿದು ಬರುವೆನ ಸೈನಿಕೆ ದುರದೊಳ ಸೈನಿಕೆ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಾನೆ. ಆತನನ್ನು ಈ ಸಮಯದಲ್ಲಿ ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದು ಬಾರಿ ದುಸ್ಸಾಹಸವೆನಿಸದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಸಮಾಚಾರವೇ? ಅಣ್ಣನೇಕೆ ಸಿಟ್ಟಾಗಿರುವ? ಏಕೆ? ಈ ನನ್ನ ಬಿರುಕುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಹೀಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವಾದಿಗಳು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆ ಗಮನವಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲೇ ಅರ್ಜುನ ಸಹಾಯವನ್ನಾಗಲೇ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವರೇ ಕುರುಕುಲವನ್ನು ಸಂಪೂರ್ಣವಾಗಿ ವಿನಾಶ ಮಾಡಲು ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವವನ್ನು ಮಾಡುತ್ತೀರೇ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ಬಿಡುಕೋಪವ ಮನದೇ ಅನುಜ, ಬಿಡುಕೋಪವ ಮನದೇ ದುಡುಗಿಪವ ಮನದೇ ಅನುಜ, ಬಿಡುಕೋಪವ ಮನದೇ ದುಡುಗಿ ಸಮರ ಬಯಸುವುದನ್ನು ಚಿತ್ತ. ಸಹೋದರ ಭೀಮಸೇನ, ದುಡುಗಿ ಸಮರ ಬಯಸುವುದನ್ನು ಚಿತ್ತ, ಬಿಡುಕೋಪವ ಮನದೇ
ಪಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ತರಳಿಸದಿರುವುದೇ. ಸಹೋದರ ವಿಮರ್ಶನ ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ತರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ. ಸಹೋದರ, ತಾಳಿದವನು ಮುಂದೆ ಬಾಳಿಯನು ಎಂಬ, ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ. ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ. ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಹೀದುಲವು. ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಹೀದುಲವು. ಧರ್ಮಜ ನೆಮ್ಮಯ ನಿರ್ಮಲ ಬಾತೃವು. ಧರ್ಮಜ ನೆಮ್ಮಯ ನಿರ್ಮಲ ಬಾತೃವು. ಮೀರುವುದನುಚಿತ ಪರಿಸಿಸದೆ ನುಡಿಯ. ಮೀರುವುದನುಚಿತ ಪರಿಸಿಸದೆ ನುಡಿಯ. ಸಹಿಪದು ಮನದನು ತಾಪವರು. ಸಹಿಪುದು ಮನದನು ತಾಪವರು. ಧರ್ಮದಿಂದ ಘನ ಕಾರ್ಯ ಸಾಧುತ್ತಾ ಕೋಮಲರು ಬೇಳೆ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧುತ್ತಾ ಕೋಮಲರು ಬೇಳೆ ಕೊರಗಲು ಸರಿ. ಸಾರ ಸಾಕ್ಷಿ ನೀನರಿಯದೆ ಇಬ್ಬರೆ, ಸಾರ ಸಾಕ್ಷಿ ನೀನರಿಯದೆ ಇಬ್ಬರೆ. ಹೇಗಿತ್ತು ನಿಂತು ವಿಕೋಪ ಸರಿಯೇ, ಹೇಗಿತ್ತು ನಿಂತು ವಿಕೋಪ ಸರಿಯೇ. ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಹೀಗುಡವು. ಇದಕ್ಕೆ ಏನು ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಅರ್ಜುನ, ಯುದ್ಧವು ಎಂತ ಘೋರ ಅಪರಾಧವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವು ನಮ್ಮ ಅವಿಚಾರಕ್ಕೆ ಯುದ್ಧವನ್ನು ಪ್ರಾರಂಭಿಸಿದರೆ ಅದರಿಂದಾಗುವ ಅನಾಹುತಗಳಿಗೆ ನಾವೇ ಕಾರಣರಾಗುತ್ತೇವೆ. ಅದಕ್ಕೋಸ್ಕರ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆಲ್ಲಿದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವರೆಂಬುದೇ ನನ್ನ ಚಿಂತೆ ಆಗಿದೆ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ. ನಾನಿನ್ನೂ ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೋ ಪ್ರಯೋಜನವಿಲ್ಲ. ಸಹೋದರರೇ, ನಿಮ್ಮ ಪೌರುಷವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ. ಯದುಪತಿ ನಮ್ಮನ್ನು ನೋಡಿ ಇತ್ತಲೇ ಬರುತ್ತಿರುವ ಅಣ್ಣ, ನಿನಗೆ ನಮಸ್ಕರಿಸುವುದು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ
ಅಂದ್ರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ಓಹೋ, ನಡೆಯುತ್ತದಲ್ಲ. ಪಾಂಚಾಲಿ ಇಂಗ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲೇ ನನಗೆ ತೋರಿತು ನಾನು ಮಾಡುವೆನು. ರಾಮೇಶ್ವರ, ಸ್ವಲ್ಪ ನಿಲ್ಲಬಾರದೆ? ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲೇ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಮುಂದೇನಾಯಿತು? ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯುತ್ತದೆ. ನಾನಿನ್ನು ತಡೆಲಾರೆನು ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತ ವಾಸನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ವಿಚಾರದಲ್ಲಿ ನಮ್ಮ ಮೈವರಿಗೂ ಬಳೆಗಳನ್ನು ತೊಡಿಸಲು ಅಪೇಕ್ಷಿಸುವೆಯಾ? ಯಾದವಾಗಿರಣಿ ಭೀಮಸೇನ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸವಿಲ್ಲ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದೆಂತ ಸಂಬಂಧ? ಇರುವುದೆಯ ನಿಕಟವಾದ ಸಂಬಂಧ. ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಆ ರಾಜ್ಯಸಭೆಯಲ್ಲಿ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇಂಗ್ಲಿಷ್ ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸೋದರರೇ, ನಿಮ್ಮ ಪೌರುಷವರ್ತೆಯ ಪುರಸ್ಕಾರದ ಫಲವನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ ದೇವಿ, ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿ ಬಿಡೆನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಿಂಬಾಪತಿಯ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿ ಒಪ್ಪದು. ಆ ದುರ್ಯೋಧನಿಗೆ ಒಪ್ಪುವೊಂದು ಸಂದೇಶವನ್ನು ಕಳಿಸಿರೋನಲ್ಲ. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳ. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ್ಯವೇಕೆ ವಾಸುದೇವ? ಇದು ಪರ್ಯಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಅದು ಆಗಲಿ. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನಿನ್ನ ಗದೆಯನ್ನು ಕ್ಷಣಕಾಲ ಬದಿಗಿರಿಸಿ ನನ್ನ ಪಾರ್ಶ್ವದಲ್ಲಿ ಕುಳಿತು. ಯಾಜ್ಞಸೇನೆ, ನಾನು ಹೇಳಿದಂತೆ ಕೇಳಬೇಕು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತ್ತು. ಆಹಾ, ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರ್ಯಾಸವಲ್ಲವಮ್ಮ. ನೀನು ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ದೇವಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನೇ ಬಂಧಿಸಲು. ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ದುರಾತ್ಮರು? ಮತ್ತಿನ್ಯಾರಯ್ಯ? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ. ದುರಾಚಾರಿಯಾದ ದುಶ್ಯಾಸನ ಈ ಕಾರ್ಯವನ್ನು செய்ದ. ಇಂತಹ ಸಾಹಸ ಅವರಿಗಲ್ಲದೆ ಸಾಧ್ಯ.
ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿನು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ನಿಯನ್ನು, ಪಾಂಡವರ ರಾಯಭಾರಿಯನ್ನು ಕೊನ್ನಿಕರವರು ಈ ರೀತಿಯ ಅಪಮಾನ ಮಾಡಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇನ್ನು ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಬಂಧಿಸಲೆತ್ನಿಸಿದ ಆ ದುರ್ಯೋಧನನ ದುರಾಂಕರಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನಮಗೆ ಉಳಿದಿರುವ ಪ್ರತ್ಯುತ್ತರ. ಅರ್ಜುನ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂಧಾನಸಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ತುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. 5 ಮಾರು ಭೂಮಿಯನ್ನು ಕೊಡಲು ಇಚ್ಛಿಸಲಿಲ್ಲ. ಅದು ದೊರಕುವುದಾದರೆ ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ನುಡಿದು ಬಿಟ್ಟ. ಈ ಸಂದೇಶಕ್ಕೆ ನಿಮ್ಮ ಉತ್ತರ ಧರ್ಮನಂದನ? ಪರಮಾತ್ಮ, ಈ ಸಂದೇಶಕ್ಕೆ ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು ಇನ್ನು ಮುಂದೆ ನಿಮ್ಮ ಮನಸ್ಸಿಗೆ ಹೇಗೆ ತೋಚುವುದೋ ಹಾಗೆಯೇ ಮಾಡು ಪರಮಾತ್ಮ. ದೇವಿ ದ್ರುಪದ ನಂದಿನಿ, ನಿನ್ನ 13 ವರ್ಷದ ಹೃದಯ ದಾವಾಗ್ನಿಯು ದಮನವಾಗುವ ಕಾಲ ಸಮೀಪವಾಗಿದೆ. ಬೇಗ ಬಿಚ್ಚು ಬಾ ದೇವಿ ನನ್ನ ಕರಳನ್ನು. ಏನು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲರೂ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾ ದಂಡದಿಂದ ಒಡೆದು ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದನು. ಭಗವಾನ್ ಭಾಸ್ಕರ,
ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮದನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ನೀನ ಆ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಬೇಕು. ನನ್ನ ಮನದಲ್ಲಿ ಮೂಡಿರುವ ಕುಲಹೀನನೆಂಬ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಭಾಸ್ಕರ, ಹರಿಯಲಾರದ ಘೋರ ಸಂದೇಹದ ಮುಳುಗಿಯೇನ ಹರಿಯಲಾರದ ಘೋರ ಸಂದೇಹದ ಮುಳುಗಿಯೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಯಲಾರದ ಘೋರ ಸಂದೇಹ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿ ಇಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿ ಇಂದು ತಾಪದಿ ನೀಗಿಸೋ ಶೋಧನೆಗೈಯದೆ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ, ಭಾಸ್ಕರ. ದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಯಾರು 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 ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಯಾರು? ಕುಮಾರ, ಓ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಓ, ಪಾಂಡವರ ಮಾತೆಯಾದ ಕುಂತಿದೇವಿ, ನನ್ನ ಹಡೆದ ಮಾತೆಯು. ಹೌದು ಕುಮಾರ. ಬಹುದಿನದ ಬಯಕೆ ಫಲಿಸಿತಮ್ಮ. ಕುಮಾರ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ.
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ ಅಮ್ಮ ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ ಮಗು ಅಮ್ಮನಾಗ ಏನಂದನು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಚಂದ್ರಗೊಳಿಸಿ ಚಂದ್ರಗೊಳಿಸಿ ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯಿ ಅಮ್ಮ ಜನನಿ ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯಿ ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯಿ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಬಯಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಬಯಸಿತಮ್ಮ ಕೀರ್ತಿಶೀಲನಾಗು ಕಂದ ಕೀರ್ತಿಶೀಲನಾಗು ಎಂತಹ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿರೋ ಜಲಚರಗಳು ಸಹ ತಿನ್ನದೆ ಬಿಟ್ಟ ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯದಿಂದ ಸಾಕಿಸಲಿ. ಹೀಗಿರುವಾಗ ಅಮ್ಮ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ ಈ ಪ್ರಪಂಚವೆಲ್ಲವೂ ಈ ನಿನ್ನ ಮಗನನ್ನು ಸೂತ ನೀಚ ಹೀನ ಕುಲದವನೇ ಈ ಆಳಿಸುತ್ತಿರುವಾಗ ನೀನಾದರೂ ಬಂದು ಕರ್ಣನು ಸೂತನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಸಂಜಾತನೆಂದು ಪರಿಹರಿಸಬಹುದಾಗಿದ್ದ ನೀನು ಹೇಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಇಷ್ಟರ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಮಗನೇ ಶೋಲದಂತಿಹುದು ನಿನ್ನ ನಿಂದನೆ, ಕರುಳರಿದು ಹೊರಬರುವ ಬೇಗೆ ಸಹಿಸಲಾರದ ವೇದನೆ.
ಅಮ್ಮ ಕಂದ. ಜರಿಯದಿರೋ ಮಗನೇ ಜರಿಯದಿರೋ, ಜರಿಯದಿರೋ ಮಗನೇ ಜರಿಯದಿರೋ, ನಿಂದನೆಯ ಸಹಿಸೆನ, ನಿಂದನೆಯ ಸಹಿಸೆನ, ಜರಿಯದಿರೋ ಮಗನೇ ಜರಿಯದಿರೋ. ಅರಿಯದೆ ನಾನು, ಇಂತಾಗುವುದೇ ಅರಿಯದೆ ನಾನು, ಮಹರ್ಷಿಗಿಂತ ಮಂತ್ರವ ಜಪಿಸಲು ಕ್ಷಣದಲ್ಲಿ ನೀ ಜನಿಸಿದೆ ಗಣದಿ, ಲೋಕಪವಾದವು ಬರುವುದು ಎನ್ನುತ್ತಾ ಲೋಕಪವಾದವು ಬರುವುದು ಎನ್ನುತ್ತಾ ಹರಿವ ಗಂಗಾ ನದಿಯಲೆಸೆದೆನೋ, ಹರಿವ ಗಂಗಾ ನದಿಯಲೆಸೆದೆನೋ, ಅಂದಿನಿಂದಲೂ ಅದೆಷ್ಟು ನೊಂದೆಯೋ ಕಂದ ಕುಮಾರ, ಕ್ಷಮಿಸು ಕಂದ, ಅಂದಿನಿಂದಲೂ ಅದೆಷ್ಟು ನೊಂದೆಯೋ ಕಂದ, ಜನಿಸಿ ಪಾಪಿತಾಯೊಡಲಿಂದ ಮಣಿವೆನು ಮನ್ನಿಸು ಮಾತೆಯ ಕಂದ ಕುಮಾರ. ಜನಿಸಿ ಪಾಪಿತಾಯೊಡಲಿಂದ ಮಣಿವೆನು ಮನ್ನಿಸು ಮಾತೆಯ ಕಂದ, ಬಾಳಲಿ ನಾ ಬಲು ನಂದಿರುವೆ, ಬಾಳಲಿ ನಾ ಬಲು ನಂದಿರುವೆ, ಜರಿಯದಿರೋ ಮಗನೇ ಜರಿಯದಿರೋ, ಜರಿಯದಿರೋ ಮಗನೇ ಜರಿಯದಿರೋ, ನಿಂದನೆಯ ಸಹಿಸೆನ, ನಿಂದನೆಯ ಬೇಡ ತಾಯಿ, ಬೇಡ. ಸಹಿಸೆನ. ಕುಮಾರ ಅಮ್ಮ ಬೇಡಮ್ಮ. ನೀನು ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ. ಅಮ್ಮ ಬೇಡಮ್ಮ ಬೇಡ. ಕುಮಾರ, ಹೇಳು ತಾಯಿ. ನೀನು ಬದುಕಿರು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರನಾಗಿ ಓಡಿ ಬಂದಿರುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕರ್ಣ. ಬೇಡಮ್ಮ ಕ್ಷಮಿಸು ಕರ್ಣ, ನನ್ನನ್ನು ಬೇಡ ಕ್ಷಮಿಸು ತಾಯಿ, ಕಂದ. ಬೇಡಮ್ಮ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ, ಕರ್ಣ. ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತಹ ಭಾಗ್ಯದಲ್ಲಿ ತಾನೇ ಬರಬೇಕು ತಾಯಿ. ಕುಮಾರ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಹೌದು ತಾಯಿ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುತ್ತೇನೆ, ಸೌಭಾತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಹೆದ್ದ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ಅಮ್ಮ, ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ, ಹೇ ಪಾಪಿ ಕರ್ಣ, ನೀನೆಂತಹ ನೀಚನೆಂದು ಶಪಿಸದಿಹರು.
ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ, ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ ತಾಯಿ. ಕುಮಾರ, ನೀನು ಹಳೆತನದಲ್ಲಿ ನಿಷ್ಕರಣೆಯನ್ನು ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇ. ಮಮ ಪ್ರಾಣ ಹೀ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಇದು? ಬಿಡುತ್ತಾಯಿ ನಿನ್ನ ವ್ಯತೆಯನ್ನು. ಲೋಕೈಕ ವೀರನಾದ ನೀನು ಆ ಕೌರವರನ್ನೇ ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ ಕರ್ಣ? ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಕುಮಾರ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನನ್ನು ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನು ನಂಬಿ ಹೆಜ್ಜೆ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಯಿಂದಲೂ ಕಡೆಯಾಗುವುದಿಲ್ಲವೇ? ಸರ್ವದಾ ಆಗಲಾರದು ತಾಯಿ. ನಾನು ಈ ಯುದ್ಧದಿಂದ ಪರನ್ಮಕನಾಗಲಾರೆ. ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ ಕರ್ಣ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಏನಂದ ತಾಯಿ? ಆ ಪಾಂಡವರು ನಿನ್ನ ಮಕ್ಕಳು, ನಾನು ನಿನ್ನ ಮಗನಲ್ಲವೇ? ಕುಮಾರ, ಪಾಂಡವರ ಮೇಲಿರುವ ಪ್ರೀತಿ ಮಮತೆ ಮಮಕಾರಗಳು ಈ ನಿನ್ನ ಮಗನ ಮೇಲೇಕಿಲ್ಲವಮ್ಮ ಕರ್ಣ. ಓಹೋ, ನಾನು ಮರೆತಿದ್ದೆ. ನಾನು ಎಷ್ಟೇ ಆದರೂ ಸೂತ ಕುಲದಲ್ಲಿ ಬೆಳೆದವ. ಕರ್ಣ, ನಾನು ಕುಲಹೀನ. ಕುಮಾರ, ಸೂತನಮ್ಮ, ಸೂತ. ನಾನು ನಿನ್ನ ಮಗನೆಂತಾಗುವೆ? ನಾನು ರಾಧಾತನಯ, ನಾನು ರಾಧೇಯನಮ್ಮ, ರಾಧೇಯ. ಕುಮಾರ, ಎಂದೆ ತಾಯಿ? ಆ ನಿನ್ನ ಮಕ್ಕಳಾದ ಪಾಂಡವರನ್ನು ಉಳಿಸಬೇಕೆ? ಆಗಬಹುದು ತಾಯಿ, ಆಗಬಹುದು. ಧರ್ಮ ಭೀಮ ನಕುಲ ಸಹ ದೇವಾದಿಗಳಾಗಿ ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲು. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಹೌದಮ್ಮ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಬಿಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಅರ್ಜುನನ ಒಳಗೂಡಿ ನಿನಗೈವರು. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು, ಈ ಕರ್ಣನ ಒಳಗೂಡಿ ನಿನಗೈವರು. ಎಂತಾದರೂ ನಿನಗೈವರು ಮಕ್ಕಳು. ಕುಮಾರ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಯಾಕಂದ? ಹೇಳ್ತಾಳೆ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ನುಡಿದು ನಡೆಸಲಾರದ ಕಡು ಕೂಡನೆ ಕರ್ಣ ಸೂರ್ಯತನುಜ ಬಿಡು ಬಿಡು ಚಿಂತೆಯನು ಮಾತೆ, ನೀ ಬಿಡು ಬಿಡು ಚಿಂತೆಯನು ಮಾತೆ, ನಡೆಸುವೆನು ಧರ್ಮದಾಣೆ, ಧರ್ಮ ಜನಾಣೆ, ಮಾತೃಪಿತನಾಣೆ ಜನನೀ.
ಬಾಣವನ್ನು ಪುನಃ ಎಂತಹ ಹುಚ್ಚೆಯಮ್ಮ ನೀನು! ಸನ್ಯಾಸಿ ಎಂದಾದರೂ ವಸ್ತ್ರಕ್ಕೆ ಆಸೆ ಪಡುವನೆ? ಮೇರು ಪರ್ವತ ಪ್ರಾಯವಾದ ಕ್ಷರಶಕ್ತಿಯುಳ್ಳ ನಾನು ತೊಟ್ಟ ಬಾಣವನ್ನು ಪುನಃ ತೊಡುವಂತಹ ಏಡೇನಮ್ಮ ನೀನೆತ್ತ ಮಗ? ಸುಯೋಧನ, ಮಿತ್ರ ಸುಯೋಧನ, ನಾನು ಮಾತು ಕೊಟ್ಟು ನೀನು ಕೆಟ್ಟೆಯಲ್ಲೋ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ದಯಮಾಡಿ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಬ್ರಾಹ್ಮಣನ ವೇಷವನ್ನು ಧರಿಸಿ ನನ್ನ ವಜ್ರದ ಕವಚವನ್ನು ದಾನವಾಗಿ ಪಡೆದನು. ವಿದುರನು, ನಿನ್ನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಕಿದನು. ಅಂದು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು, ಕುಮಾರ, ಕಂದ, ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂಬ ವಾಗ್ದಾನವನ್ನು ಪಡೆದಿರುವಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ನೀನಿನ್ನು ಹೋಗಿ ಬಾ ತಾಯಿ. ಕುಮಾರ, ಕರ್ಣ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಯಾರು ಏನೇ ಕೇಳಿದರು ಇಲ್ಲ ಎನ್ನದೆ ಕೊಡುವ ಪ್ರವೃತ್ತಿಯಮ್ಮ ಈ ನಿನ್ನ ಮಗನದು. ಅಂತಹದ್ರಲ್ಲಿ ಹೆತ್ತ ತಾಯಿಗೆ ಕೊಟ್ಟ ಮಾತನ್ನು ಮರೆಯುವುದುಂಟೆ? ಅಲ್ಲದೆ ನೀನೆತ್ತ ಮಗನ ಮೇಲೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡನಲ್ಲೇ, ಕಟ್ಟ ಕಡೆಯೋ ಕರ್ಮದಾರಿಗೆ ಕಾಲಿಡನಲ್ಲೇ, ಕೊಡುವೆನು ಭಾಷೆಯನ್ನು ಬಿಡುತ್ತಿಂತೆಯ ಜನನಿ ಸಂದೇಹವ ಬಿಡು ಕರ್ಣನ ಬಾಜಿಗೆ ಸಂದೇಹವ ಶ್ರೀಕೃಷ್ಣನ ಕುಟಿಲುಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಹೆತ್ತ ತಾಯಿ ಪ್ರಥಮ ದರ್ಶನದಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿಗೆ ಲಭಿಸುವುದೋ ಇಲ್ಲವೋ? ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಕೇಳಿಕೊಳ್ಳುವೆನಮ್ಮ. ಅದೇನು ಹೇಳು ಕಂದ, ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ
ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಹೊತ್ತರ ಕ್ರಿಯಾದಿಗಳನ್ನು ಅತಿ ವಿನಯದಿಂದ ಕೇಳಿಕೊಳ್ಳುವೆನಮ್ಮ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ 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 ಹೋದಳು ಹೋದಳು. ನನ್ನನ್ನು ಹಡೆದು ನದಿ ಪಾಲು ಮಾಡಿದ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದಳು. ಅವಳು ನನ್ನ ತಾಯಿಯಲ್ಲ, ತನ್ನ ಸ್ವಾರ್ಥ ಕಾರ್ಯವನ್ನು ಸಾಧಿಸಿಕೊಂಡು ಹೋದಳಲ್ಲವೇ. ಪಾಂಡವರ ಮಾತೆಯಾದ ಕುಂತಿದೇವಿ ಅವಳು ನನ್ನ ತಾಯಿ ಅಂತಾಗವಳು. ನಾನು ರಾಧಾತನೆಯ, ನಾನು ರಾಧೇಯ. ಏ ವಿಧಿ, ಈ ನಿನ್ನ ನಾಟಕವನ್ನು ಬಲ್ಲವರ್ಯಾರು? ವಿಧಾತನ ನಾಟಕ ಬಲ್ಲವರ್ಯಾರ? ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ, ವಿಧಿಗೈದ ಮೋಸದಿಂದ. ಎನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿಪರ್ಯಾರೋ ದೀನನ ದಯದಿ. ಎನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿಪರ್ಯಾರೋ ದೀನನ ದಯದಿ. ಕಡೆಗಾಣಿಸಯ್ಯ ಕರ್ಮದ ಬಂಧನ, ಕಡೆಗಾಣಿಸಯ್ಯ ಕರ್ಮದ ಬಂಧನ. ದಾರಿಯು ಕಾಣದೆ ಅಂದನ ತೆರನಾದೆ, ದಾರಿಯು ಕಾಣದೆ ಅಂದನ ತೆರನಾದೆ. ಮತ್ತೆ ಹೀನನಾದೆ ಜಗದಿ, ವಿಧಿಗೈದ ಮೋಸದಿಂದ, ವಿಧಿಗೈದ ಜಗದಿ. ವಿಧಿಯೇ ಅಳಿಸದೆ ಉಳಿಸಿದೆ ಕಣ್ಣೀರ. ಪ್ರಾತಃ ಕಾಲದ ಉದಯಗೆ ಮೃತ್ಯುವಿನ ತೂರ್ಯ ಸ್ವರವಾಗಿ ಕೇಳಿ ಬರುತ್ತದೆ. ಕುರುಕ್ಷೇತ್ರ ಪರಂಪರೆಯಲ್ಲಿ ಅದಾವ ಅನರ್ಥವು ಪ್ರಾರಂಭವಾಗಲಿದೆ. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ ಅಮ್ಮ, ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೇನೆ. ರಾತ್ರಿಯಲ್ಲಿ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗಳು. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವಂತಹದ್ದು. ಯುದ್ಧಕ್ಕಾಗಿ ನಾನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿರುವುದು, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದರು. ಅಮ್ಮ, ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧ ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಜಯ. ಅಮ್ಮ ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯನಾದ ಮಾನವನು ತನ್ನ ಕನಸಿನ ಚಿತ್ತದಿಂದ ಕಡಿದು ತೆಗೆದ ಕಾಲ ಕೂಟುವುದು. ನನ್ನ ಮಾತನ್ನು ಕೇಳು.
ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಗರಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ತಾಯಿ. 100 ಜನ ವೀರ ಪುತ್ರರನ್ನೆತ್ತ ವೀರ ಮಾತೆಯಮ್ಮ ನೀನು. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಧರ್ಮವನ್ನು ಪಾಲನೆ ಮಾಡುವೆನು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ಅಮ್ಮ, ಪಾಂಡವರು ಪಾಂಡವರು ಕೌಂತೆಯರ ಕರದೋಳ್ ಕಸುವಿದ್ದೊಡೆ. ಅಮ್ಮ, ಕೌಂತೆಯರ ಕರದೋಳ್ ಕಸುವಿದ್ದೊಡೆ ಕದನರನ ರಂಗದಲ್ಲಿ ಕಾದ ಅಮ್ಮ. ಕರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳ್ದೊಡೆ, ಕರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳ್ದೊಡೆ, ಕರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳ್ದೊಡೆ. ಹೊಡೆನೆಂಬ ಛಲದಿಂದ ಮೆರವನಿ ಕೌರವೇಶ ಕ್ಷಾತ್ರ ಕುಲ ಪುಂಗವ ಚಲದೊಳೋರ್ವ ಈ ಚಲದಂಕ ಮಲ್ಲ. ಪಾಂಡವರು ಮಾಡಿದ ಧರ್ಮಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ತಾಯಿ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯನ ಧರ್ಮವೊಂದಿರಲಿ, ಕೇವಲ ಮಾನವ ಧರ್ಮವಲ್ಲ ತಾಯಿ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಒಬ್ಬ ಸಾಮಾನ್ಯ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲಿಯ ತಾಯಿ? ಏನು ಮಾಡುತ್ತಿದ್ದೆ? ಫಲಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಪ್ರತಿಕಕ್ಷಿಗಳಾಗಿ ನಿಂತಿದ್ದರೂ ನಾನದನ್ನು ಲೆಕ್ಕಿಸದೆ ಆ ಅಪಮಾನದ ಸ್ವಾದವನ್ನು ಮಾಡಿಯೇ ತೀರುತ್ತಿದ್ದೆ. ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕರು, ಒಬ್ಬ ಸಾಮಾನ್ಯ ಹೇಡಿಯೂ ಒಪ್ಪದಂತಹ ತಡಸ್ಯ ಭಾವ. ಅದಕ್ಕೇನೆ ಅಮ್ಮ ನನಗವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಜ್ಞಾತಿಗಳನ್ನಾಗಿ ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿಗಳಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದಕ್ಕಾಗಿ ದೀಕ್ಷಾಬದ್ಧನಾಗಿದ್ದೇನೆ. ನನ್ನನ್ನು ಆಶೀರ್ವದಿಸು ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ. ಅಮ್ಮ, ಮಾತೃವಾಕ್ಯ ತಿರಸ್ಕರಿಸಿದ ಮಹಾಪಾಪದ ಬಲವು ನನ್ನ ಪಾಲಿಗೆ ಕಟ್ಟಿಟ್ಟ ಭಕ್ತಿಯಾಗಿರುವ ಚಿಂತೆ ಇಲ್ಲ. ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನಲ್ಲ, ನಿನ್ನ ಮೃತ್ಯು. ಹಸ್ತಿನಾವತಿ ರಥ ಸಿಂಹಾಸನವು ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿ ಸುಮಂಗಲರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾದ. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ. ಮಾನವ ರೂಪದ ಮಹಾಧೂರ್ತ. ದುರ್ದಾನವನಾದ ಮೇಲೆ ನಡೆಯಬೇಕಾದ್ದೆಲ್ಲ ನಡೆದೇ ತೀರಬೇಕು. 100 ಜನ ಮಕ್ಕಳಲ್ಲಿ ಅತಿ ಪ್ರೀತಿ ಮಮತೆಯಿಂದ ಈತರನ್ನು ಸಾಕಿಸಲಿದ್ದೀರಿ. ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಬಾ ಕುಮಾರ, ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು. ಬಾ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತು. ಕುಮಾರ, ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯುವ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ.
ಯಥೋ ಧರ್ಮಸ್ಥತೋ ಜಿಯ, ಯಥೋ ಧರ್ಮಸ್ಥತೋ ಜಿಯ, ಯಥೋ ಧರ್ಮಸ್ಥತೋ ಜಿಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಧರ್ಮಕ್ಕಾಗಿ ಫಲಬಂಧವನ್ನು ನಿರಾಕರಿಸಿ ರಣ ಕಂಕಣ ತಟ್ಟಿರುವ ಈ ಛಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಝಾಂಕರಿಸಲಿ ರಣಭೈರಿಗಳು. ಮುಗಿಲ್ ಮುಟ್ಟುವಂತೆ ಮೊಳಗಲೇ ರಣಕಾಲಗಳು. ಇಂದ್ರನ ಮಂಗಳನ ಮುಂಬೆಳಕೆ ನಾಳಿನ ಆ ಪಾಂಡವರ ಮಂಗಳಕ್ಕೆ ನಾಂದಿ ನಾಂದಿ ನಾಂದಿ.